ನಾವು ಸೊಸೈಟಿ ನಡೀತಿರೋದು ನೋಡಿದೆ, ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು ಅಂದ್ರೆ ಇವಾಗ ನಾವೆಲ್ಲ ಕೂತ್ಕೊಂಡಿದ್ದೀವಿ ತಕ್ಷಣ ನಾವು ನೋಡಿ ಅಂತಾನೆ ಮಾತಾಡೋದು. ಆದ್ರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಮರ್ಶಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮೇಸ್ಟ್ರಾದ್ರು ಕೂಡ ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಹೆಂಗ ಒಂದು ರೌಡಿಯಾಗಿ ಸೊಸೈಟಿ ಒಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ರೆ, ಇವಾಗ್ಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಡ್ರಗ್ ಮಾರ್ತಾರವ್ರು ಯಾರು, ಕೊಡೋರು ಯಾರು, ಯಾಕೆ ಕೊಡ್ತೀರಾ ಅದನ್ನ? ಈಗಾಗಲೇ ಪಾಪ ಯಾರೋ ಒಬ್ರು ಸುಮಾರು ವರ್ಷಗಳ ಹಿಂದೆ ಒಬ್ರು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದ್ದಾರೆ. ಆ ಲೈವ್ ಲಿಂಕ್ ಅಂತ ಇದ್ರೆ ಕೊಡ್ತೀನಿ ನಿಮ್ಗೆ. ಪಾಪ ಅವ್ರಿಗೆ ಆ ಮನುಷ್ಯ ಇಟ್ಕೊಂಡು ಇದು ಟ್ರೈನಲ್ಲಿ ತಗೊಂತಾವ್ ಅಂತ ಕಿರ್ಸ್ತಾರೆ ಪಾಪ ಅವ್ರು. ಅಷ್ಟೇ ನಿಂತೋಯ್ತದು. ಅದ್ರ ಮೇಲೆ ಯಾರು ಗಮನ ಹರಿಸಿಲ್ಲ. ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ. ಇದನ್ನ ಮುಗಿಸಿ ಆ ಲಿಂಕ್ ಎಲ್ಲೋ ಇರ್ಬೇಕು, ಇದ್ರೆ ಕಳ್ಸ್ಕೊಡ್ತೀನಿ ನಿಮ್ಗೆ. ಇದೊಂದು ಮಾಫಿಯಾ. ಡ್ರಗ್ ಇಸ್ ಅ ಮಾಫಿಯಾ ಯಾವಾಗ್ಲೂ. ಈಗ ಯಾರೋ ಕೇಳಿದ್ರು ಸರ್ ನಿಮ್ಮ ಥ್ರೆಡ್ ಕಾಲ್ಸ್ ಬರುತ್ತೆ, ಬರ್ಲಿ ಬಿಡಿ, ಕಾನೂನಿದೆ. ಕಾನೂನಿಗಿನ್ನ ಥ್ರೆಡ್ ದೊಡ್ಡದ? ಇಲ್ಲಿವರೆಗೂ ಬಂದಿಲ್ಲ, ಬಂದ್ರು ಕೂಡ ಕಾನೂನು ಇದೆಯಲ್ಲಪ್ಪ ಅಲ್ವಾ? ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರು. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡುವ ನನಗೆ, ಬಟ್ ಇವತ್ತು ಹುಷಾರಾಗ್ಬಿಟ್ಟು ಇವತ್ತೆಲ್ಲ ಹುಷಾರಾಗ್ಬಿಟ್ಟು ಅದೊಂದು ದೊಡ್ಡ ಮಾಫಿಯಾನೇ ಇದೆ. ನನಗೇನು ಅಂದ್ರೆ ಕಷ್ಟಪಡೋ ತಂದೆ ತಾಯಿ ತುಂಬಾ ಕಷ್ಟಪಡ್ತವೆ. ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಂತ ಅವ್ರು ಮರಳೋಗ್ತಾ ಇದ್ದಾರೆ. ಹೆಂಗೆ ಅಂದ್ರೆ ಅವರು ಒಂದು 25-30 ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಹಾಯ ಮಾಡ್ತಾ ಇದ್ದಾರೆ. ಇದು ಇವತ್ತು ಓಡ್ತಾ ಇರೋ ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರಿಗೆ. ಇದು ಸತ್ಯವಾಗಿ ನಡೀತಾ ಇದೆ. ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ. ಅದಕ್ಕೆ ನೀವೆಲ್ಲ ಒಂದು ಕೂಗಿದ್ರೆ ನಾವೆಲ್ಲ ನಿಲ್ಬೋದು, ಅದ್ರ ವಿರುದ್ಧವಾಗಿ ನಿಲ್ಬೋದು. ಇದನ್ನ ನಾವು ಬ್ಯಾನ್ ಮಾಡಿಸ್ಲೇಬೇಕು. ಅದು ಯಾರಿಗೆ? ಕ್ಯಾನ್ಸರ್ ಪೇಷಂಟ್ಗೆ ಕೊಡುವಂತ ಮಾತ್ರೆ ಅದು. ಆ ಮಾತ್ರೆ ಯಾರು ಕೊಡ್ಬೇಕು? ನೀವು ಪೇಷಂಟ್ಸ್ ಕೊಡಿ. ಎಲ್ಲಿ ಕೊಡ್ಬೇಕು ನೀವು? ನಿಮ್ಮ ಡಾಕ್ಟರ್ ಕೈಯಲ್ಲಿ ಕೊಡ್ಸಿ. ಅವ್ರ ಪೇಷಂಟು ಅಂತ ಗೊತ್ತಾದ್ರೆ ಅವ್ರ ಕೈಯಲ್ಲಿ ಕೊಡ್ಸಿ. ಅದನ್ನ ಯಾರೋ ನಮ್ಮ ಅಜ್ಜಿ ಪೇಷಂಟು, ನಮ್ಮ ತಾತ ಪೇಷಂಟು ಅಂತ ಹೋಗಿ ಚೀಟಿ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ? ಅಥವಾ ನಿಮಗೆ ಗೊತ್ತಿದ್ದು ಮಾರ್ತಾ ಇದ್ದೀರಾ? ಆಯ್ತಾ? ನಿಮ್ಗೆ ಗೊತ್ತು ಇದರಿಂದ. ಯಾಕಂದ್ರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ, ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನ 5,000 ರೂಪಾಯಿಗೆ 6,000 ರೂಪಾಯಿಗೆ ಡಿಮ್ಯಾಂಡ್ ಬಂದ್ರೆ 10,000 ರೂಪಾಯಿಗೆ ಮಾಡ್ತಾ ಇದ್ರೆ, ನೀವು 10,000 ರೂಪಾಯಿಗೆ ನೀವು ಮಾಡಿದ್ರು ಒಂದು ತಿಳ್ಕೊಳ್ಳಿ, ಆ 10,000 ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ. ಇಲ್ಲ ಅಪ್ಪನ ನೋಡಿತಾನೆ, ಇಲ್ಲ ಅಮ್ಮನ ನೋಡಿತಾನೆ, ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ, ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಮುಂಗ್ರ ಕಿತ್ಕೋತಾನೆ, ಯಾಮಾರಿಸ್ತಾನೆ, ಕರ್ಕೊಂಡೋಗಿ ಆ ಹುಡುಗಿನೂ ಹಾಳು ಮಾಡ್ತಾನೆ, ಅದನ್ನು ಹೊಡೆದು ಸಾಯಿಸ್ತಾನೆ, ಇವನು ಸಾಯ್ತಾವ. ಇದು ಬೇಕಾ ನಮ್ಗೆ? ಈಗ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತಗೋಬೇಕಾಗತ್ತೆ. ಈಗ ಎಲ್ಲಾನು ನೀವು ನೋಡಿ, ಬರೀ ಕಥೆನ 18 ವರ್ಷದಿಂದ 25 ವರ್ಷದ ಹುಡುಗರು ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಅಂತ. ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ, ನಿಮ್ಮಂತ ಅಣ್ಣದಿರು ನೋಡಿ, ನಿಮ್ಮಂತ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ, ಇದನ್ನ ನೀವು ಹೇಳಿ ಅನ್ನೋ ಆಸೆ ಇದೆ. ಯಾರು ಯಾರಿದ್ರು ನನಗೆ ಅದು ಗೊತ್ತಿಲ್ಲ. ನನಗೆ ಅದು ಮಾಹಿತಿ. ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೆ. ಥ್ಯಾಂಕ್ ಯು. ನನ್ಗೆಲ್ಲ ಅವ್ರ ಕ್ಯಾರೆಕ್ಟರ್ ಬರೀಬೇಕು ಅನಿಸ್ತು ಸರ್ ನಿಮಗೆ? ಹೌದಮ್ಮ. ಈಗ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತೀವಿ, ನಾವು ಎಲ್ಲ ಕ್ಯಾರೆಕ್ಟರ್ಗಳು ನ್ಯಾಯ ತಂದ್ಕೊಡ್ತೇವೆ, ಒಪ್ಪಂದಕ್ಕೆ. ನಮ್ದ ಕ್ಯಾರೆಕ್ಟರ್ ಆಫ್ ಪೊಲೀಸಿಂದ ಹಿಡಿದು ಒಬ್ಬ ಸಣ್ಣ ಪಾತ್ರ ಮಾಡಿದ್ರು ನಿಮ್ಗೆಲ್ಲೂ ಆಕ್ಟಿಂಗ್ ಅನಿಸ್ತಿಲ್ಲ. ಬಂದು ಅವ್ನು ಬಿಹೇವ್ ಮಾಡ್ತಾ ಇದ್ದಾನೆ ಅಂತ. ಆ 2 ಮಕ್ಕಳದು ತುಂಬಾ ದೊಡ್ಡ ವಿಷಯ ಆಗಿದೆ. ಈಗ 2 ಮಕ್ಕಳು ಹೇಳೋದು ನಿಮ್ಗೂ ಅನ್ನಿಸ್ತಾ? ಅಯ್ಯೋ, ನನಗೂ ಒಂದು ಹೆಣ್ಮಗು ಇದ್ದಾಳೆ ನೋಡಿ, ತುಂಬಾ ಅಂತಲ್ಲ, ಪಕ್ಕದಲ್ಲಿರೋರೆಲ್ಲ ಹತ್ತಿದ್ದಾರೆ. ಅಯ್ಯೋ ದೇವ್ರೆ, ಥ್ಯಾಂಕ್ ಯು. ನಿಮ್ ಜೊತೆ ಮಕ್ಕಳು ಸಿನಿಮಾ ನೋಡಿದ್ವಿ, ಏನಂದ್ರು ಸರ್ ಅವ್ರ ಮಕ್ಕಳು ನಿಮಗೆ? ನನ್ಗೇನು ಸಿಗ್ಲಿಲ್ಲ, ಇಲ್ಲ ನಿಮ್ದೆಲ್ಲ ಸಾಥ್ ಬೇಕು. ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ, ಇದ್ರ ಬಗ್ಗೆ ಡೈಲಿ ಒಂದು ಟಾಪಿಕ್ ಅಲ್ಲಿ ಮಾತಾಡಿ, ಆಯ್ತಾ? ಬಿಡಬೇಡಿ, ಇದನ್ನ ಮಾತಾಡಿ. ಸರ್ಕಾರಕ್ಕೆ ಅದು ಗೊತ್ತಾಗಿ ಒಂದು ಆಕ್ಷನ್ ತಗೊಳ್ಳೋದು, ಅನೌನ್ಸ್ ಮಾಡ್ಬೇಕು ಅವ್ರು. ಅದು ನಿಮ್ ಕೈಲೂ ಜವಾಬ್ದಾರಿ.
ಡ್ಯಾನ್ಸ್